ಹೇಳೋ ನಮಸ್ಕಾರ ಬಸ್ಸು. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀವಿ. ನಾವು ಈ ವಿಡಿಯೋದಲ್ಲಿ ಮೈಸೂರು ಅರಮನೆನ ಫುಲ್ಲಾಗಿ ನೋಡೋಣ ಬನ್ನಿ. ಅಂದರೆ ಎಲ್ಲ ಹೆಂಗಿದೆ ಅಂತ ಕ್ಲಿಯರ್ ಕಟ್ಟಾಗಿ ನೋಡೋಣ. ನಾವು ಈ ವಿಡಿಯೋನ ಮೈಸೂರು ಝೂ ವಿಡಿಯೋ ಆಗಿದ್ದ ತಕ್ಷಣ ಅಪ್ಲೋಡ್ ಮಾಡಬೇಕಿತ್ತು. ಆದರೆ ಏನಕ್ಕೆ ಡಿಲೇ ಆಯ್ತಪ್ಪ ಅಂದರೆ ನಮ್ಮ ಟೀಮ್ ಎಲ್ಲ ಸೇರ್ಕೊಂಡು ಒಂದು ಶಾರ್ಟ್ ಮೂವಿ ಮಾಡ್ದು, ರಿಯಲ್ ಅಂತ. ಅದು ಇವಾಗ ಯೂಟ್ಯೂಬಲ್ಲಿ ಅವೈಲೇಬಲ್ ಇದೆ. ಆ ಲಿಂಕ್ ಸಹ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ, ಹೋಗಿ ನೋಡಿ. ನಿಮ್ಗೆ ಏನು ಅನ್ನಿಸ್ತು ಆ ವಿಡಿಯೋ ಬಗ್ಗೆ ಅಂತ ಅನಿಸಿಕೆನ ಕಮೆಂಟ್ ಮಾಡಿ. ಸರಿ ಬನ್ನಿ, ಇವಾಗ ಟೈಮೆಲ್ಲ ವೇಸ್ಟ್ ಮಾಡೋದು ಬೇಡ, ನಮ್ಮ ಮೈಸೂರು ಅರಮನೆ ಹೆಂಗೆ ಕಾಣಿಸುತ್ತೆ ಅಂತ ನೋಡೋಣ. ಮೈಸೂರು ಅರಮನೆ ಒಳಗಡೆ ಹೋಗಬೇಕು ಅಂದರೆ ನಮ್ಮ ಸ್ಲಿಪ್ಪರ್ಸ್ ಎಲ್ಲ ಇಲ್ಲೇ ಬಿಡಬೇಕಾಗುತ್ತೆ. ಒಂದು ಪೇರಿಗೆ ₹2 ಚಾರ್ಜ್ ಮಾಡ್ತಾರೆ. ಒಂದು ಬ್ಯಾಗ್ ಥರ ಕೊಡ್ತಾರೆ, ನಮ್ಮ ಸ್ಲಿಪ್ಪರ್ ಎಲ್ಲ ಅದರೊಳಗೆ ಹಾಕಬೇಕು. ಆಮೇಲೆ ಒಂದು ನಿಮಗೆ ಟೋಕನ್ ಅಂತ ಕೊಟ್ಟಿರ್ತಾರೆ. ವಾಪಸ್ ಹೋಗ್ಬೇಕಾದ್ರೆ ಆ ಟೋಕನ್ ತೋರಿಸ್ಬಿಟ್ಟು ಚಪ್ಪಲಿ ಇಸ್ಕೊಂಡು ವಾಪಸ್ ಹೋಗ್ಬೇಕು. ಬನ್ನಿ ಹೋಗೋಣ. ನಾವು ಮೈಸೂರು ಅರಮನೆ ಒಳಗಡೆ ಎಂಟ್ರಿ ಆಗಬೇಕು ಅಂದರೆ ಒಂದು 2-3 ಸರಿ ಅಂತೂ ಬ್ಯಾಗ್ ಚೆಕಿಂಗ್ ನಡೆಯುತ್ತೆ. ಚೆಕಿಂಗ್ ಇಲ್ಲ, ಯಾವುದೇ ಕಾರಣಕ್ಕೂ ಒಳಗಡೆ ಬಿಡಲ್ಲ. ಚೆಕಿಂಗ್ ಎಲ್ಲ ಮುಗ್ದಾದ್ಮೇಲೆ ಎಂಟ್ರೆನ್ಸು ಒಳಗಡೆ ಹೋಗೋಣ ಬನ್ನಿ. ಮೈಸೂರು ಅರಮನೆ ನೋಡ್ತಾ ಇರೋದು ಇವಾಗ ಜಂಬೂ ಸವಾರಿ ಆದಾದ್ಮೇಲೆ ಮೊದಲನೇ ದಿವಸ ಓಪನಿಂಗು. ಜಂಬೂ ಸವಾರಿ ಆದಮೇಲೆ ಮೈಸೂರು ಅರಮನೆ ಹೆಂಗೆ ಕಾಣಿಸುತ್ತೆ ಅಂತ ನಾವು ನೋಡಿಲ್ಲ. ಇದು ನೋಡೇ ಇಲ್ಲ ಮೈಸೂರು ಅರಮನೆನ, ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿರೋದು. ಇದು ಒರಿಜಿನಲ್ ಅಂಬಾರಿ ಅಲ್ಲ, ಮರದಲ್ಲಿ ಮಾಡಿಕ್ಕಿರೋದು. ಅದರಲ್ಲಿ ದೇವ್ರು ಕೂರಿಸಿದ್ದಾರೆ. ಒರಿಜಿನಲ್ ಅಂಬಾರಿ ಮುಂದೆ ಕಾಣಿಸುತ್ತೆ ನಮಗೆ. ಬನ್ನಿ ಹಾಗೆ ನೋಡ್ಕೊಂಡು ಹೋಗೋಣ ಮುಂದಕ್ಕೆಲ್ಲ. ನಮ್ಮೆಲ್ರಿಗೂ ಮೈಸೂರು ಅರಮನೆ, ಜಂಬೂ ಸವಾರಿ, ಅದರಲ್ಲೂ ಅಂಬಾರಿ ಅಂತ ಅಂದಿದ ತಕ್ಷಣ ಪಟ್ಟಂತ ನೆನಪಾಗೋದು ನಮ್ಮ ಡಿ ಬಾಸ್ ಸಿನಿಮಾ ನವಗ್ರಹ. ಯಾಕಂದರೆ ಮೈಸೂರು ಅರಮನೆನ ಮತ್ತು ಅಂಬಾರಿನ ಅಷ್ಟು ಕ್ಲಿಯರಾಗಿ ತೋರಿಸಿದ್ದಾರೆ ನವಗ್ರಹ ಸಿನಿಮಾದಲ್ಲಿ. ಅದಂತೂ ಅದ್ಭುತವಾದ ಸಿನಿಮಾ. ಆ್ಯಂಡ್ ಇವತ್ತು ಆ ಅಂಬಾರಿನ ಡೈರೆಕ್ಟಾಗಿ ನೋಡೋಕೆ ಹೋಗ್ತಾ ಇದ್ದೀವಿ. ಕ್ಯೂರಿಯಾಸಿಟಿ ತುಂಬ ಇದೆ ಮೈಸೂರು ಅರಮನೆ ನೋಡೋದಕ್ಕಾಗಲಿ, ಅಂಬಾರಿ ನೋಡೋದಕ್ಕಾಗಲಿ. ಬನ್ನಿ ನೋಡ್ಕೊಂಡು ಹೋಗೋಣ ಮುಂದಕ್ಕೆ. ಇಲ್ಲೆಲ್ಲ ಬ್ರಿಟಿಷರ್ದು ಪೇಂಟಿಂಗ್ ಇದೆ. ಆ್ಯಂಡ್ ಇದನ್ನು ನೋಡೋದಕ್ಕೆ ಮಾತ್ರ ಅದ್ಭುತ ಗುರು. ಏನು ಚಿಂದಿಯಾಗಿ ಕಾಣಿಸ್ತಾ ಇದೆ, ಹೇಳೋದಕ್ಕಾಗಲ್ಲ ಬಿಡಿ. ನಾವಿವಾಗ ನೋಡ್ತಿರೋದು ಕುಸ್ತಿ ಮಾಡುವಂಥ ಜಾಗ. ಇವಾಗಲೂ ಸಹ ಮೈಸೂರು ಅರಮನೆಯಲ್ಲಿ ದಸರಾ ಟೈಮಲ್ಲಿ ಕುಸ್ತಿ ನಡೆಯುತ್ತೆ. ಆ ಕುಸ್ತಿ ಮಾಡೋದು ಇಲ್ಲೇ. ನಾವಿವಾಗ ನೋಡ್ತಾ ಇರೋದು ಆಗಿನ ಕಾಲದ ಬೆಳ್ಳಿ ಕುರ್ಚಿಗಳು ಮತ್ತು ಬೆಳ್ಳಿ ಕನ್ನಡಿನ. ಹೆಂಗೆ ಅದ್ಭುತವಾಗಿದೆ. ಅಲ್ಲೇ ಮೆನ್ಷನ್ ಮಾಡಿದ್ದಾರೆ ನೋಡಿ, ಬೆಳ್ಳಿ ಕುರ್ಚಿಗಳು ಅಂತ. ಆ್ಯಂಡ್ ಇದನ್ನೆಲ್ಲ ಯಾರೂ ಮುಟ್ಟೋಂಗಿಲ್ಲ, ಇದು ಕಾಯೋದಕ್ಕೋಸ್ಕರನೇ ಒಬ್ರು ಇರ್ತಾರಲ್ಲಿ. ಬನ್ನಿ ಎಲ್ಲ ನೋಡ್ಕೊಂಡು ಮುಂದೆ ಹೋಗೋಣ. ಇವ್ನು ನಮ್ಮ ಕ್ಯಾಮ್ರಾಮ್ಯಾನ್ ರತನ್, ಈ ವಿಡಿಯೋ ಎಲ್ಲ ಮಾಡ್ತಿರೋದು ಅವನೇನೆ. ಅದಕ್ಕೆ ಅವನ ಮಕನ ಬೆಳ್ಳಿ ಕನ್ನಡಿಲಿ ಕ್ಲೋಸ್ ಅಪ್ಪಲ್ಲಿ ತೆಗಿತವನೆ. ಅರಮನೆ ನೋಡೋದಕ್ಕಂತೂ ಅದ್ಭುತವಾಗಿದೆ. ಬನ್ನಿ ಇದನ್ನೆಲ್ಲ ನೋಡ್ತಿದ್ರೆ ಇನ್ನೂ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಿದೆ. ಹೆಂಗೆ ಕಾಣಿಸ್ಬೋದು ಗುರು, ಇನ್ನು ಅರಮನೆ ಮುಂದಕ್ಕೆ ಹೆಂಗಿರ್ಬೋದು ಅಂತ ನೋಡ್ಕೊಂಡು ಹೋಗೋಣ. ಕ್ಯೂರಿಯಾಸಿಟಿ ತುಂಬ ಇದೆ.
ಅವಾಗ್ಲಿಂದ ನಾವೆಲ್ಲರೂ ಕಾಯ್ತಿದ್ದಂಥ ದೃಶ್ಯ, ಅಮೋಘವಾದ ದೃಶ್ಯ ನೋಡೋದಕ್ಕೆ ಸಜ್ಜಾಗ್ತಾ ಇದೀವಿ ಇವಾಗ. ಚಿಕ್ಕ ವಯಸ್ಸಲ್ಲಿ ಬರೀ ಟಿವಿಲಿ ಮೊಬೈಲಲ್ಲಿ ಫೋಟೋದಲ್ಲಿ ನೋಡಿದಂಥ ಅಂಬಾರಿನ ಇವತ್ತು ಡೈರೆಕ್ಟ್ ಆಗಿ ನೋಡ್ತಿದ್ದೀವಿ ಬಸ್ಸು. ಎಂತಹ ಅದ್ಭುತವಾದ ಅಮೋಘವಾದ ದೃಶ್ಯ ನೋಡ್ತಿದೀವಿ ಗುರು ನಾವು. ನಿಜ ಹೇಳ್ತೀನಿ, 2 ಕಣ್ಣು ಸಾಲಲ್ಲ ಗುರು ನೋಡೋದಕ್ಕೆ. ಮಾತ್ರ ಹೇಳೋದಕ್ಕೆ ಪದಗಳು ಇಲ್ಲ, ಅಷ್ಟು ಅದ್ಭುತವಾಗಿದೆ ಅಂಬಾರಿ ಮಾತ್ರ. ಅಂಬಾರಿನೇನೋ ನೋಡಿದ್ದಾಯ್ತು, ಬನ್ನಿ ಇವಾಗ ದರ್ಬಾರ್ ನೋಡಕ್ ಹೋಗೋಣ. ಅರಮನೆ ಒಳಗಿಂದ ಆಚೆ ನಮಗೆ ಈ ಥರ ಕಾಣಿಸುತ್ತೆ. ದಸರಾಗೆ ಸುಸ್ವಾಗತ ಮೊನ್ನೆ ನಡೆದಿತ್ತಲ್ವ, ಅದಕ್ಕೆ ಹಾಕಿದ್ದಾರೆ. ನಾವಿವಾಗ ನೋಡ್ತಾ ಇರೋದು ಮೈಸೂರು ಅರಮನೆಯ ದರ್ಬಾರ್ನ. ನೋಡಿದ್ರ ಗುರು ಹೆಂಗಿದೆ ಮೈಸೂರು ಅರಮನೆ ದರ್ಬಾರು ಅಂತ. ಇದನ್ನೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ಆಗಿನ ಕಾಲದಲ್ಲಿ ರಾಜರು ಹೆಂಗಿದ್ರು ಅಂತ. ಎಲ್ಲರೂ ಒಂದಲ್ಲ ಒಂದ್ಸರಿ ಆದರೂ ವಿಸಿಟ್ ಮಾಡಿ. ಏನಕ್ಕಂದ್ರೆ ಬರೀ ಕಥೆಯಲ್ಲಿ, ಪುಸ್ತಕದಲ್ಲಿ, ಸಿನಿಮಾದಲ್ಲಿ ನೋಡೋದಕ್ಕಿಂತ ನಾವು ಡೈರೆಕ್ಟಾಗಿ ನೋಡಿದ್ರೆ ಅದರ ಅನುಭವ ಇನ್ನೂ ಅದ್ಭುತವಾಗಿರುತ್ತೆ. ಇನ್ನು ಮೈಸೂರು ಅರಮನೆಯ ಟಿಕೆಟ್ ಪ್ರೈಸ್ ನೋಡೋದಾದ್ರೆ ಒಬ್ರಿಗೆ 100 ರೂಪಾಯಿ ಚಾರ್ಜ್ ಮಾಡ್ತಾರೆ. 18 ವರ್ಷದಿಂದ ಕೆಳಗಿರೋರಿಗೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಬಟ್ ನೀವು ಆಧಾರ್ ಕಾರ್ಡ್ ತೋರಿಸ್ಲೇಬೇಕು. ನಿಮ್ಮ ಏಜ್ ಮೇಲೆ ಅವ್ರು ಕಮ್ಮಿ ಮಾಡ್ತಾರೆ, ಇಲ್ಲಾಂದರೆ ಮಾಡಲ್ಲ. 11 ವರ್ಷದಿಂದ ಕೆಳಗಿರೋರಿಗೆ ಅಂದರೆ ಚಿಕ್ಕ ಮಕ್ಕಳಿಗೆ ಯಾವುದೇ ರೀತಿಯ ಚಾರ್ಜ್ ಮಾಡಲ್ಲ, ಫ್ರೀ ಎಂಟ್ರಿ ಕೊಡ್ತಾರೆ ಚಿಕ್ಕ ಮಕ್ಕಳಿಗೆಲ್ಲ. ಅಂತೂ ಇಂತೂ ಬಿಸಿಲಲ್ಲಿ ನೇಣ್ಕೊಂಡು ಓಡ್ಕೊಂಡು ಓಡಾಡ್ಕೊಂಡು ಝೂನು ನೋಡ್ಕೊಂಡು ಮೈಸೂರು ಪ್ಯಾಲೇಸು ನೋಡಿ ವ್ಲಾಗು ಮಾಡಿದ್ದಾಯಿತು. ಇವಾಗ ಏನಂದ್ರೆ ಆ ಬ್ಲಾಗ್ ನೀವು ನೋಡಬೇಕು. ಅದನ್ನ ನೋಡಿ ನೀವು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಬೇಕು. ಚೆನ್ನಾಗಿಲ್ಲ ಅಂದ್ರೆ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಇನ್ನು ಚೆನ್ನಾಗಿರೋದು ಮಾಡೋದಕ್ಕೆ ಪ್ರಯತ್ನ ಪಟ್ಟೇ ಪಡ್ತೀವಿ. ನಮಸ್ಕಾರ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.